ಕನ್ನಡತಿ ಸಂಜನಾ ಗಲ್ರಾನಿ ಬಿಗ್ ಬಾಸ್ ಮನೆಯಲ್ಲಿ ಆರ್ಭಟಿಸುತ್ತಿದ್ದಾಳೆ. ಸಂಜನಾ ಗಲ್ರಾನಿ ಆರ್ಭಟಕ್ಕೆ ಇತರರು ಗಾಬರಿ ಬಿದ್ದಿದ್ದಾರೆ. ಮೊದಲ ವಾರವೇ ವಿಶ್ವರೂಪ ಪ್ರದರ್ಶನ ಮಾಡಿದ ಸಂಜನಾ ಗಲ್ರಾನಿ ಕನ್ನಡತಿ ಹಾಕೆ ಸಂಜನಾ ಗಲ್ರಾನಿ ಆರ್ಭಟಕ್ಕೆ ಇತರರು ಗಾಬರಿ. ಮೊದಲ ವಾರವೇ ವಿಶ್ವರೂಪ ಪ್ರದರ್ಶನ ಮಾಡಿದ ಸಂಜನಾ ಖ್ಯಾತ ನಟಿ ಫ್ಲೋರಾ ಸೈನಿಗೆ ಸಂಜನಾ ಟಾರ್ಚರ್. ಸಂಜನಾ ಕಾಟ ತಡೆಯಲಾರದೆ ಫ್ಲೋರಾ ಸೈನಿ ಕಣ್ಣೀರು. ಫ್ಲೋರಾ ಸೈನಿಗೆ ಮೊದಲ ವಾರ ಬಾತ್ರೂಮ್ ಸ್ವಚ್ಛತೆಯ ಹೊಣೆ ಕೊಡಲಾಗಿದೆ, ಜವಾಬ್ದಾರಿ ಅದನ್ನು ನೀಟಾಗಿಯೇ ಮಾಡ್ತಿರುವ ಫ್ಲೋರಾ ಸೈನಿ. ಆದರೆ ಫ್ಲೋರಾಗೆ ಪದೇ ಪದೇ ಕಿರಿಕಿರಿ ಮಾಡ್ತಾ ಇರುವಂತಹ ಸಂಜನಾ ಮತ್ತು ಫ್ಲೋರಾ ಸೈನಿ ನಡುವೆ ಫುಲ್ ಜಗಳ ತಾರಕಕ್ಕೇರಿದೆ. ಶಾಂಪೂ ಬಾಟಲಿ ವಿಷಯಕ್ಕೆ ಇಬ್ಬರ ನಡುವೆ ಜೋರು ಜಗಳ. 3 ಎಕರೆ ಜಾಗಕ್ಕಲ್ಲ, ಶಾಂಪೂ ಬಾಟ್ಲಿಗೆ. ಸಂಜನಾ ಆರ್ಭಟಕ್ಕೆ ಪೆಚ್ಚಾಗಿ ಕಣ್ಣೀರು ಹಾಕಿದ ಫ್ಲೋರಾ ಸೈನಿ. ನಾಮಿನೇಷನ್ ವೇಳೆ ಟಾರ್ಗೆಟ್ ಆಗಿದ್ದ ನಟಿ ಸಂಜನಾ ಗಲ್ರಾನಿ. ಬಿಗ್ ಬಾಸ್ನಲ್ಲಿ ಹೇಗೆ ಆಟ ಆಡಬೇಕು ಎಂದು ಸಂಜನಾಗೆ ಗೊತ್ತು. 12 ವರ್ಷದ ಹಿಂದೆ ಕನ್ನಡ ಬಿಗ್ ಬಾಸ್ನಲ್ಲಿ ಪಾಲ್ಗೊಂಡಿದ್ದ ಸಂಜನಾ. ಬಿಗ್ ಬಾಸ್ ಮನೆಯಲ್ಲಿ ಸಂಜನಾ ಗಲ್ರಾನಿ ಆರ್ಭಟ. ಬಿಗ್ ಬಾಸ್ ಎನ್ನುವಂತಹ ಆಯಾಯ ರಾಜ್ಯದ ಆಯಾಯ ಭಾಷೆಯ ಕನ್ನಡ ಸ್ಕ್ರೀನಿನ ಅಥವಾ ತೆಲುಗು ಸ್ಕ್ರೀನಿನ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಎನ್ನುವಂತಹ ಶೋ. ಆ ಶೋನಿಂದ ಸಮಾಜಕ್ಕೇನು ಲಾಭ ಅನ್ನೋದು ಈವರೆಗೂ ಐತಿಹಾಸಿಕ ಪ್ರಶ್ನೆಯಾಗಿ ಉಳಿದಿದೆ. ಆ ಶೋ ನೋಡಿ ಗರ್ಭಿಣಿ ಉತ್ತಮಳಾಗಿರೋ ಇತಿಹಾಸ ಇದೆಯಾ? ಆ ಶೋ ನೋಡಿ ಯುವತಿಯೊಂದು ಸನ್ಮಾರ್ಗವನ್ನು ಹಿಡಿದಿರೋ ಹಿಸ್ಟ್ರಿ ಇದೆಯಾ? ಗೊತ್ತಿಲ್ಲ. ಅವೆಲ್ಲವೂ ಕೂಡ ಚರ್ಚೆಯಲ್ಲಿದೆ. ಈ ಬಿಗ್ ಬಾಸ್ ಶೋನಿಂದಾಗಿ ಒಂದಷ್ಟು ಬೇರೆ ಬೇರೆ ತರಹದಲ್ಲಿ ಸಮಯ ವ್ಯರ್ಥ ಅನ್ನೋ ಚರ್ಚೆಗಳು ಇರುವಂತಹ ಹೊತ್ತಲ್ಲಿ ತೆಲುಗು ಬಿಗ್ ಬಾಸ್ಗೆ ಸಂಜನಾ ಗಲ್ರಾನಿ ಹೋಗಿದ್ರು. ಸೊ ಒಂದು ದಿನದಲ್ಲೇ ಆಕೆಯ ಆರ್ಭಟವನ್ನ ಪ್ರದರ್ಶನಕ್ಕಿಟ್ಟಿದ್ದಾರೆ. ಖ್ಯಾತ ನಟಿ ಫ್ಲೋರಾ ಸೈನಿಗೆ ಸಂಜನಾ ಟಾರ್ಚರ್ ಕೊಟ್ಟಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಸಂಜನಾ ಕಾಟ ತಡೆಯಲಾರದೆ ಫ್ಲೋರಾ ಸೈನಿ ಕಣ್ಣೀರು ಹಾಕ್ತಿದ್ದಾರೆ. ನೋಡಿ, ಬಿಗ್ ಬಾಸ್ ಅಂದ ಮೇಲೆ ಅಲ್ಲಿ ನಾನಾ ತರಹದ ಟಾಸ್ಕ್ಗಳನ್ನು ಕೊಡಲಾಗುತ್ತೆ. ನಾನಾ ತರಹದ ವಿಚಿತ್ರ ಟಾಸ್ಕ್ಗಳನ್ನು ಕೊಟ್ಟು ವಿಚಿತ್ರತೆಗೆ ಅವರನ್ನು ಒಳಪಡಿಸಿ ಆ ವಿಚಿತ್ರಗಳನ್ನು ನಾವು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಬಿಗ್ ಬಾಸ್ಗಳಲ್ಲಿ. ಸೊ ಅದೇ ತರಹದ ಒಂದು ಟಾಸ್ಕ್ಗಳನ್ನು ಕೊಡಲಾಗಿದೆ. ಆ ಟಾಸ್ಕ್ನಲ್ಲಿ ಈ ಹೆಣ್ಣು ಮಗಳಿಗೆ ಬಾತ್ರೂಮ್ ಸ್ವಚ್ಛ ಮಾಡುವಂಥ ಹೊಣೆಯನ್ನು ಕೊಡಲಾಗಿದೆ. ಇನ್ನು ಶಾಂಪೂ ಬಾಟ್ಲಿಗೋಸ್ಕರ ಇಬ್ಬರು ದಾಯಾದಿ ಕಲಹಕ್ಕೆ ಇಳಿದಿದ್ದಾರೆ ಎನ್ನುವಂಥದ್ದು ಕೂಡ ಬಿಗ್ ಬಾಸ್ನಲ್ಲಿ ಅತ್ಯಂತ ಆಕರ್ಷಣೀಯವಾಗಿದೆ.